So good morning and hello to everyone. Our previous part video we discussed question paper problem which is relevant to joint venture when separate set of books are maintained. Today we'll discuss another question paper problem. This question was asked in the previous year 2019 in Bangalore University when separate set of books are maintained. So we'll start with the first question. Artha ಮಾಡ್ಕೊಳ್ಳೋಣ. Akash and Ashwin undertook a joint venture for construction of a college building. ಓಕೆ, ಇಬ್ಬರು ಕಾಲೇಜ್ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಕಾಂಟ್ರಾಕ್ಟ್ಗೆ ಎಂಟ್ರಿ ಆಗ್ತಾರೆ. ಓಕೆ, ಸೊ a joint bank account was opened into which Akash and Ashwin were deposited rupees 2,50,000 respectively, sharing profit in the ratio of 2:1. ಸೊ ಎಷ್ಟು ಡೆಪಾಸಿಟ್ ಮಾಡಿದ್ದಾರೆ, ಎಷ್ಟು ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸ್ ರೇಷಿಯೋ 2:1 ಕೊಟ್ಟಿದ್ದಾರೆ. ಅದರ್ ಡೀಟೇಲ್ಸ್ ವೇರ್ ಗಿವನ್ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಅದರ್ ಡೀಟೇಲ್ಸ್ ಸ್ಯಾಲ್ರಿ. ಫಸ್ಟ್ ಈ ಟ್ರಾನ್ಸಾಕ್ಷನ್ ವೆದರ್ ಜಾಯಿಂಟ್ ವೆಂಚರ್ಗೆ ಇನ್ಕಮ್ ಎಕ್ಸ್ಪೆನ್ಸಸ್, ಸ್ಯಾಲರೀಸ್ ಅಂಡ್ ಎಕ್ಸ್ಪೆನ್ಸಸ್ ಯಾವ ಕಡೆ ತೋರಿಸಬೇಕು? ಡೆಬಿಟ್ ಸೈಡ್. ವೇಜಸ್ ಅಂಡ್ ಎಕ್ಸ್ಪೆನ್ಸಸ್ ದಟ್ ಶುಡ್ ಬಿ ಶೋನ್ ಇನ್ ದ ಡೆಬಿಟ್ ಸೈಡ್. ಮೆಟೀರಿಯಲ್ ಸಪ್ಲೈಡ್ ಬೈ ಆಕಾಶ್ rupees 35,000. It is also an expenses that should be shown in the debit side. Building material purchased for rupees 4 lakh. Again, this is also an expenditure that should be shown in the debit side. Material supplied by Ashwin rupees 35,000. Whatever it may be, Ashwin ಬಂದ್ಬಿಟ್ಟು ಇವಾಗ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದಾರೆ. ಜಾಯಿಂಟ್ ವೆಂಚರ್ ಟರ್ಮ್ ಅಲ್ಲಿ ಅಶ್ವಿನ್ಗೆ 35,000 ಕೊಡ್ಲೇಬೇಕು ತಾನೆ ಮೆಟೀರಿಯಲ್ ಸಪ್ಲೈ ಮಾಡೋದಕ್ಕೆ. ದಟ್ ವಿಲ್ ಬಿ ವಾಟ್ ಎಕ್ಸ್ಪೆನ್ಸಸ್ ಇನ್ ಟರ್ಮ್ಸ್ ಆಫ್ ವಾಟ್ ಜಾಯಿಂಟ್ ವೆಂಚರ್. ಆರ್ಕಿಟೆಕ್ಟ್ ಫೀಸ್ 25,000, that is also an expenditure. Carriage inward expenses 45,000. Machinery purchased 80,000, again expenses. On completion of the construction, Akash took over unused material of rupees 40,000. ಅನ್ಯೂಸ್ಡ್ ಮೆಟೀರಿಯಲ್ ನ ಯಾರು ಟೇಕ್ ಓವರ್ ಮಾಡ್ತಿದ್ದಾರೆ? ಆಕಾಶ್. ನೋಡಿ, ಜಾಯಿಂಟ್ ವೆಂಚರ್ ಅಲ್ಲಿ ಯೂಸ್ ಮಾಡಿಲ್ದೇ ಇರೋ ಮೆಟೀರಿಯಲ್ಸ್ ಹಂಗೆ ಇತ್ತು. ಕಂಪ್ಲೀಷನ್ ಆಫ್ ಕಾಂಟ್ರಾಕ್ಟ್ ಆದ್ಮೇಲೆ ಆ ಮೆಟೀರಿಯಲ್ಸ್ ನ ಆಕಾಶ್ ಟೇಕ್ ಓವರ್ ಮಾಡ್ತಿದ್ದಾರೆ. ಟೇಕ್ ಓವರ್ ಮಾಡಬೇಕಾದಾಗ ಅದಕ್ಕೆ ವರ್ತ್ ಕೊಡಬೇಕಾಗಿ ಬರುತ್ತೆ. ದಟ್ ವಿಲ್ ಬಿ ಇಟ್ as what income for the joint venture. And machinery was sold for rupees 60,000. Again, this is an income or expenses? Income. Ashwin was to be paid a remuneration of rupees 30,000. Ashwinಗೆ remuneration ಎಷ್ಟು ಕೊಡಬೇಕಾಗಿ ಬರುತ್ತೆ? 30,000 ಕೊಡಬೇಕಂತ ಹೇಳಿದ್ದಾರೆ. That will be what? Expenses. That should be shown in the debit side. Contract price was rupees 10 lakh which was duly received. Again, contract price receive ಮಾಡಿದ್ದಾರೆ. That is also what? Income. Prepare necessary ledger account when separate set of books are maintained. Start with the other details. Salary, wages, material supplied, building material supplied by Akash. ಈ ಇನ್ಫಾರ್ಮೇಶನ್ ಇಂದ ಫಸ್ಟ್ ಒನ್ ಬೈ ಒನ್ ಬರೋಣ. ಈ ಎಲ್ಲಾ ಕ್ಯಾಟಗರಿ ಇನ್ಫಾರ್ಮೇಶನ್ ಅಪಾರ್ಟ್ ಫ್ರಮ್ ಕೋ ವೆಂಚರ್ ಬಿಟ್ಟು ಮಿಕ್ಕಿದೆಲ್ಲ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇಂದಾನೆ ಪೇ ಮಾಡ್ಬೇಕಾಗಿ ಬರುತ್ತೆ. ಸ್ಯಾಲ್ರಿ ಎಷ್ಟು? 30,000 ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸ್ಯಾಲ್ರಿ 30,000. ವೇಜಸ್ 1,80,000. ದೆನ್ ಆರ್ಕಿಟೆಕ್ಟ್ ಫೀಸ್ 25,000. ಕ್ಯಾರೇಜ್ ಇನ್ವರ್ಡ್ and machinery purchased. All this expenses which is paid all ಬ್ಯಾಂಕ್ ಅಕೌಂಟ್ ಇಂದ ಪೇ ಮಾಡಿದ್ದಾರೆ. ಜಾಯಿಂಟ್ ಮೆಟೀರಿಯಲ್ ಪರ್ಚೇಸ್ ಇಷ್ಟು 4 lakh ಪರ್ಚೇಸ್ ಮಾಡಿದ್ದಾರೆ. ಅದು ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ 4 lakh. ಐದರ್ ಯು ಕ್ಯಾನ್ ಶೋ ಹಿಯರ್ ಆಲ್ಸೋ, ನೋ ಪ್ರಾಬ್ಲಮ್. ನಾನು ಜಸ್ಟ್ ರಿವಿಷನ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್, ಆಕಾಶ್ ಕಡೆಯಿಂದ ಎಷ್ಟು ಮೆಟೀರಿಯಲ್ ಸಪ್ಲೈ ಆಗಿದೆ? 35,000. ಇಫ್ ಇಟ್ ಈಸ್ ಅ ಕೋವೆಂಚರ್ ನೇಮ್ ಹಾಕಬೇಕು. ಟು ಆಕಾಶ್ ಅಕೌಂಟ್ ಮೆಟೀರಿಯಲ್ ಸಪ್ಲೈ 35,000. ಅಗೇನ್ ಅಶ್ವಿನ್ 35,000 ವರ್ತ್ ಮೆಟೀರಿಯಲ್ ಸಪ್ಲೈ ಮಾಡಿದ್ದಾರೆ. ಮತ್ತೆ ಅಶ್ವಿನ್ ಹಾಕೊಂತೀನಿ. ಅಶ್ವಿನ್ಗೆ ರೆಮ್ಯುನರೇಷನ್ ಎಷ್ಟು ಪೇ ಮಾಡಿದೀವಿ? 30,000. ಟು ಅಶ್ವಿನ್ ಅಕೌಂಟ್ ರೆಮ್ಯುನರೇಷನ್ ಇಸ್ 30,000. ಫೈನ್. ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ಡ್ ಎಷ್ಟು? 10 lakh. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕಾಂಟ್ರಾಕ್ಟ್ ಪ್ರೈಸ್ 10 lakh ಹಾಕೋತೀನಿ. ಮೆಟೀರಿಯಲ್ ಟೇಕನ್ ಓವರ್ ಬೈ ಆಕಾಶ್ 40,000. ಮೆಟೀರಿಯಲ್ ಟೇಕನ್ ಓವರ್ ಆಕಾಶ್ 40,000. ಅಂಡ್ ಮಿಷಿನರಿ ಸೋಲ್ಡ್, ದಟ್ ಇಸ್ ಅನ್ ಇನ್ಕಮ್, ರೈಟ್? ಸೊ ಮಿಷಿನರಿನ ಸೇಲ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿದ್ಮೇಲೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆದ್ಮೇಲೆ ಆ ಮಿಷಿನರಿ ಸೇಲ್ ಮಾಡಿ 1000 ರೂಪಾಯಿ ಇನ್ಕಮ್ ಬರುತ್ತೆ. ದಟ್ ವಿಲ್ ಬಿ ಕ್ರೆಡಿಟ್ ಸೈಡ್ ಇನ್ಕಮ್. ಎಲ್ಲಿ ಡೆಪಾಸಿಟ್ ಮಾಡ್ತಾರೆ? ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಮಿಷಿನರಿ ಸೋಲ್ಡ್ 60,000. ಟೇಕನ್ ಓವರ್ ಮಾಡಿದ್ರೆ ಯಾವ ಕೋವೆಂಚರ್ ಟೇಕನ್ ಓವರ್ ಮಾಡ್ತಾರೋ ಅವ್ರ ಹೆಸರೇ ಕೊಡಬೇಕು. ವೆನ್ ದ ಕೋವೆಂಚರ್ ಸಪ್ಲೈಯಿಂಗ್ ದ ಮೆಟೀರಿಯಲ್ಸ್, ಅಗೇನ್ ದ ಕೋವೆಂಚರ್ ನೇಮ್ ಶುಡ್ ಬಿ ಯೂಸ್. ದಟ್ ಅಮೌಂಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಕೋವೆಂಚರ್ಸ್ ಅಕೌಂಟ್ಗೆ ಹೋಗುತ್ತೆ. ಸೊ ಟೋಟಲ್ ಮಾಡಿದಾಗ 11 lakh. ಕ್ರೆಡಿಟ್ ಸೈಡ್ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಮ್ಮಿ ಇದೆ. ಅರ್ಥ ಆಗ್ತಿದೆಯಲ್ಲ? ವೆನ್ ಕ್ರೆಡಿಟ್ ಸೈಡ್ ಇಸ್ ಮೋರ್ ದ್ಯಾನ್ ದ ಡೆಬಿಟ್ ಸೈಡ್, ದಟ್ ಟೈಮ್ ವಿಲ್ ಗೆಟ್ ವಾಟ್? ಪ್ರಾಫಿಟ್. 2,40,000 2,40,000 2:3 2:1 ಪ್ರಕಾರ ಡಿವೈಡ್ ಮಾಡಿದಾಗ 1,60,000 80,000 ಇಟ್ಸ್ ಅ ಪ್ರಾಫಿಟ್. ನೆಕ್ಸ್ಟ್ ವಿಲ್ ಮೂವ್ ಟು ಕೋವೆಂಚರ್ಸ್ ಅಕೌಂಟ್. ವೆರಿ ಸಿಂಪಲ್. ದ ಅಮೌಂಟ್ ಡೆಪಾಸಿಟೆಡ್ ಬೈ ದ ಕೋವೆಂಚರ್ಸ್ 2 lakh ಆಕಾಶ್ ಅಂಡ್ 50,000 ಅಶ್ವಿನ್. ಜಾಯಿಂಟ್ ವೆಂಚರ್ ಮೆಟೀರಿಯಲ್ ಸಪ್ಲೈಡ್ ಬೈ ಬೋತ್. ಯಾವ ಕಡೆ ಇದೆ? ಇಲ್ಲಿ ಕೋವೆಂಚರ್ ಹೆಸರು ಇದೆಯಾ ಅಂತ ನೋಡ್ಬೇಕು. ಈ ಅಕೌಂಟ್ ಅಲ್ಲಿ ಡೆಬಿಟ್ ಕಡೆ ಇದ್ರೆ ಕ್ರೆಡಿಟ್ ಕಡೆ ಟ್ರಾನ್ಸ್ಫರ್ ಮಾಡಿ, ಕೋವೆಂಚರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಕಡೆ ಇದ್ರೆ ಡೆಬಿಟ್ ಕಡೆ ಟ್ರಾನ್ಸ್ಫರ್ ಮಾಡಿ. ಇಲ್ಲಿ ಆಕಾಶ್
ಅಶ್ವಿನ್ ಎರಡಿದೆ. ಆಕಾಶ್ ಅಶ್ವಿನ್ ಇಬ್ಬರು ಏನ್ ಮಾಡಿದ್ದಾರೆ, ಮೆಟೀರಿಯಲ್ ಸಪ್ಲೈ ಮಾಡಿದ್ದಾರೆ. ಇಲ್ಲಿ ಆ ಕಡೆ ಇದೆ ಡೆಬಿಟ್ ಸೈಡ್, ದಟ್ ಶುಡ್ ಬಿ ಶೋನ್ ಟ್ರಾನ್ಸ್ಫರ್ ಹಿಯರ್ ಕ್ರೆಡಿಟ್ ಸೈಡ್ ಬೈ ಜಾಯಿಂಟ್ ವೆಂಚರ್. ಎಲ್ಲಿಂದ ತಗೊಂತಿದ್ದೀರಾ, ಜಾಯಿಂಟ್ ವೆಂಚರ್ ಅಕೌಂಟ್ ಇಂದ ತಗೊಂತಿದ್ದಾರೆ ಇನ್ಫಾರ್ಮೇಶನ್ ನ. ಮೆಟೀರಿಯಲ್ ಸಪ್ಲೈ 35,000. ಅಗೇನ್ ಅಶ್ವಿನ್ ಏನಾಗಿದೆ, ರೆಮ್ಯುನರೇಷನ್ ಇದೆ ಎಷ್ಟು 30,000. ಯಾವ ಕಡೆ ಇದೆ, ಡೆಬಿಟ್ ಕಡೆ. ವಿ ಶುಡ್ ಟ್ರಾನ್ಸ್ಫರ್ ಹಿಯರ್ ವೇರ್ ಯು ಆರ್ ಟೇಕಿಂಗ್ ದ ಇನ್ಫಾರ್ಮೇಶನ್, ಜಾಯಿಂಟ್ ವೆಂಚರ್ ಅಕೌಂಟ್ ರೆಮ್ಯುನರೇಷನ್. ಆಕಾಶಕ್ಕೆ ಬರೋಣ, ಅಶ್ವಿನ್ಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಇದೆಯಾ, ಅಶ್ವಿನ್ ಅಂಡ್ ಆಕಾಶ್. ಪ್ರಾಫಿಟ್ ಇದೆ. ಅಗೇನ್ ಡೆಬಿಟ್ ಕಡೆ ಇದೆ, ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ದ ಕ್ರೆಡಿಟ್ ಸೈಡ್. ಪ್ರಾಫಿಟ್ 1,60,80. ಕಮ್ ಟು ದ ಕ್ರೆಡಿಟ್ ಸೈಡ್. ಇಲ್ಲಿ ಏನಾದ್ರು ಹೆಸರು ಇದೆಯಾ, ಆಕಾಶ್ 40,000 ಇದೆ, ಕ್ರೆಡಿಟ್ ಕಡೆ ಇದೆ. ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ದ ಡೆಬಿಟ್ ಸೈಡ್ 40,000 ನಿಲ್. ಸೊ ಟೋಟಲ್ ಕ್ರೆಡಿಟ್ ಕಡೆ ಜಾಸ್ತಿ ಇದೆ, ಡೆಬಿಟ್ ಕಡೆ ಎಷ್ಟು ಅಮೌಂಟ್ ಅವರಿಬ್ಬರಿಗೆ ಫೈನಲ್ ಸೆಟಲ್ಮೆಂಟ್ ಮಾಡಬೇಕು. ಆಕಾಶ್ಗೆ 3,55,000 ಕೊಡಬೇಕು, ಅಶ್ವಿನ್ಗೆ 1,95,000 ಕೊಡಬೇಕು. ಅವರು ಜಸ್ಟ್ ಇನ್ವೆಸ್ಟ್ ಮಾಡಿದೆಷ್ಟು 2,50,000. ಬಟ್ ಅವರಿಗೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆದ್ಮೇಲೆ ಅವರಿಗೆ ಬರ್ತಾ ಇರೋ ದುಡ್ಡು ಎಷ್ಟು, 3,55,000. ಆಕಾಶ್ಗೆ 1,55,000 ಜಾಸ್ತಿ ಬರ್ತಿದೆ, ಅಶ್ವಿನ್ಗೆ 1,40,000 ಚೇಂಜ್ ಹತ್ರ ಜಾಸ್ತಿ ಬರ್ತಿದೆ. ದಟ್ ಇಸ್ ನಥಿಂಗ್ ಬಟ್ ವಾಟ್ ದ ಇನ್ಕಮ್ ಆಫ್ಟರ್ ಕಂಪ್ಲೀಷನ್ ಆಫ್ ದ ಕಾಂಟ್ರಾಕ್ಟ್, ಪ್ರಾಫಿಟ್ ಬಂದಿರೋದು. ಓಕೆ, ನೆಕ್ಸ್ಟ್ ಲಾಸ್ಟ್ ಅಕೌಂಟ್ ವಿಲ್ ಬಿ ವಾಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್. ವೆರಿ ಸಿಂಪಲ್. ಈ ಎರಡು ಲೆಡ್ಜರ್ ಅಕೌಂಟ್ ಅಲ್ಲಿ ಎಲ್ಲೆಲ್ಲಿ ಜಾಯಿಂಟ್ ಬ್ಯಾಂಕ್ ಇದೆಯೋ, ಡೆಬಿಟ್ ಇದ್ರೆ ಕ್ರೆಡಿಟ್, ಕ್ರೆಡಿಟ್ ಇದ್ರೆ ಡೆಬಿಟ್. ಸೊ ಫಸ್ಟ್ ಡೆಬಿಟ್ ಕಡೆ ಬರೋಣ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ 4 lakh, ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ದ ಕ್ರೆಡಿಟ್ ಸೈಡ್ ಆಫ್ ದ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 4 lakh. ನೆಕ್ಸ್ಟ್ ಎಕ್ಸ್ಪೆನ್ಸಸ್, ಈ ಇಷ್ಟು ಎಕ್ಸ್ಪೆನ್ಸಸ್ ಆಡ್ ಮಾಡಿ ಡೆಬಿಟ್ ಕಡೆ ಇದೆ, ದಟ್ ಶುಡ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್ 3,60,000. ನೆಕ್ಸ್ಟ್ ಡೆಬಿಟ್ ಸೈಡ್ ಆಫ್ ದ ಕೋವೆಂಚರ್ ಅಕೌಂಟ್. ಅಗೇನ್ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇದೆ 3,55,000, 1,95,000. ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ದ ಕ್ರೆಡಿಟ್ ಸೈಡ್ 3,55,000, 1,95,000. ಈ ಡೆಬಿಟ್ ಕಡೆ ಎಲ್ಲ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಮುಗೀತು. ಕಮ್ ಟು ದ ಕ್ರೆಡಿಟ್ ಸೈಡ್. ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 10 lakh ಇದೆಯಾ, ದಟ್ ಶುಡ್ ಬಿ ಟ್ರಾನ್ಸ್ಫರ್ ಹಿಯರ್ 10 lakh. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆಯಾ. ನೆಕ್ಸ್ಟ್ ಆಕಾಶ್ ಇಲ್ಲ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಗೇನ್ 60,000 ಮಿಷನರಿ ಸೋಲ್ಡ್, ಕ್ರೆಡಿಟ್ ಕಡೆ ದಟ್ ಶುಡ್ ಬಿ ಟ್ರಾನ್ಸ್ಫರ್ ಹಿಯರ್ ಡೆಬಿಟ್ ಸೈಡ್ 60,000. ನೆಕ್ಸ್ಟ್ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 2,50,000 and 50,000 ಇದೆಯಲ್ಲ, ಅಗೇನ್ ಕ್ರೆಡಿಟ್ ಕಡೆ ಇರೋದು ಡೆಬಿಟ್ ಕಡೆ ಟ್ರಾನ್ಸ್ಫರ್ ಮಾಡಿ. ಇನ್ ರಿಮೈನಿಂಗ್ ಎಲ್ಲಾದ್ರೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇದೆಯಾ, ಇಲ್ಲ. ದಟ್ಸ್ ಇಟ್. ಟೋಟಲ್ ಇಟ್ ಯು ವಿಲ್ ಗೆಟ್ 13,10,000. ಸೊ ಬುಕ್ಸ್ ಆಫ್ ಅಕೌಂಟ್ಸ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಆಫ್ಟರ್ ದಟ್ ಅವ್ರ ಬಿಸ್ನೆಸ್ ನ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. That's it. This is nothing but what, joint venture, short duration when separate set of books are maintained. Very simple, clear cut ಆಗಿ ಹೇಳ್ಬೇಕಂದ್ರೆ when separate set of books are maintained ನೀವು ಮಾಡಬೇಕಾದಾಗ very simple, you have to understand that ಆ transaction whether it is an income or expenses for the joint venture. ಆ joint venture ಗೆ ನೀವು ಪ್ರಿಪೇರ್ ಮಾಡ್ತಾರ ಜಾಯಿಂಟ್ ವೆಂಚರ್ಗೆ ಅದು ಇನ್ಕಮ್ ಆಗುತ್ತಾ ಅಥವಾ ಎಕ್ಸ್ಪೆನ್ಸಸ್ ಆಗುತ್ತಾ ಅಂತ ನೋಡ್ಬೇಕು. ಅದ್ರ ಪರ್ಸ್ಪೆಕ್ಟಿವ್ ಇಂದ ಜಾಯಿಂಟ್ ವೆಂಚರ್ ಅಕೌಂಟ್ ರೆಡಿ ಮಾಡಿದ್ರೆ ಕೋವೆಂಚರ್ ಅಕೌಂಟ್ ಮತ್ತೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. Okay, thank you. We'll discuss the second method in the next part video. Thank you.